ಸೀಶೆಲ್ಸ್ ಸಸ್ಯೋದ್ಯಾನಕ್ಕೆ ಪ್ರಧಾನಿ ಮೋದಿ ಭೇಟಿ, ಪ್ರಕೃತಿ ಸಂರಕ್ಷಣೆಯ ಸಂದೇಶ ಸಾರಿದ ಭಾರತ. ಸೀಶೆಲ್ಸ್ 3 ದಿನಗಳ ಅಧಿಕೃತ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷ ಡಾಕ್ಟರ್ ಪ್ಯಾಟ್ರಿಕ್ ಹೆರ್ಮಿನಿಯವರೊಂದಿಗೆ ರಾಷ್ಟ್ರೀಯ ಸಸ್ಯೋದ್ಯಾನಕ್ಕೆ ಭೇಟಿ ನೀಡಿ ಪ್ರಕೃತಿ, ಪರಿಸರ ಮತ್ತು ಜೀವವೈವಿಧ್ಯ ಸಂರಕ್ಷಣೆಯ ಮಹತ್ವವನ್ನು ಜಗತ್ತಿಗೆ ಸಾರಿದರು. ಈ ವೇಳೆ ಇಬ್ಬರು ನಾಯಕರು ಕೋಕೋ ಡಿ ಮೆರ್ ಸಸಿ ನೆಟ್ಟು ಪರಿಸರ ಸಂರಕ್ಷಣೆಯ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಸೀಶೆಲ್ಸ್ನ ರಾಜಧಾನಿ ವಿಕ್ಟೋರಿಯಾದಲ್ಲಿರುವ ರಾಷ್ಟ್ರೀಯ ಸಸ್ಯೋದ್ಯಾನವು ವಿಶ್ವದ ಅಪರೂಪದ ಸಸ್ಯ ಮತ್ತು ಜೀವಿಗಳ ಆಶ್ರಯ ತಾಣವಾಗಿದೆ. ಪ್ರಧಾನಿ ಮೋದಿಯವರು ಉದ್ಯಾನದಲ್ಲಿರುವ ಬೃಹತ್ ಆಮೆಗಳನ್ನು ವೀಕ್ಷಿಸಿ ಅವುಗಳಿಗೆ ಆಹಾರವನ್ನು ನೀಡಿದರು. ವಿಶ್ವದ ಅತ್ಯಂತ ವಯಸ್ಸಾದ ಜೀವಂತ ಭೂಚರ ಪ್ರಾಣಿ ಎಂದು ಗುರುತಿಸಲ್ಪಟ್ಟಿರುವ ಜೋನಾಥನ್ ಹೆಸರಿನ ಆಮೆಯನ್ನು ಕೂಡ ಪ್ರಧಾನಿ ಭೇಟಿ ಮಾಡಿದರು. 1832ರಲ್ಲಿ ಜನಿಸಿದೆ ಎಂದು ನಂಬಲಾಗಿರುವ ಜೋನಾಥನ್ ಈಗ ಸುಮಾರು 194 ವರ್ಷ ವಯಸ್ಸು ಹೊಂದಿದೆ ಎಂದು ಹೇಳಲಾಗುತ್ತದೆ. ಜೋನಾಥನ್ಗೆ ಗಿನ್ನಿಸ್ ವಿಶ್ವ ದಾಖಲೆ ಸಂಸ್ಥೆ ವಿಶ್ವದ ಅತ್ಯಂತ ವಯಸ್ಸಾದ ಜೀವಂತ ಭೂಚರ ಪ್ರಾಣಿ ಎಂಬ ಮಾನ್ಯತೆ ನೀಡಿದೆ. ಈ ಭೇಟಿ ವಿಶ್ವದ ಗಮನ ಸೆಳೆದಿದೆ. ಅಲ್ಡಾಬ್ರಾ ದ್ವೀಪ ಸಮೂಹವು ಬೃಹತ್ ಆಮೆಗಳ ಪ್ರಮುಖ ತಾಣವಾಗಿದೆ. ಸೀಶೆಲ್ಸ್ ದೇಶವನ್ನು ಬೃಹತ್ ಆಮೆಗಳ ತವರೂರು ಎಂದು ಕರೆಯಲಾಗುತ್ತದೆ. ಈ ಆಮೆಗಳು ಸುಮಾರು 150ರಿಂದ 200 ವರ್ಷಗಳವರೆಗೆ ಜೀವಿಸುತ್ತವೆ. ಹಸಿರು ಎಲೆಗಳು ಮತ್ತು ಸಸ್ಯಾಹಾರವೇ ಅವುಗಳ ಪ್ರಮುಖ ಆಹಾರವಾಗಿದೆ. ಅವುಗಳ ತೂಕ 100 ಕೆಜಿಗಳಷ್ಟಿರುತ್ತದೆ. ಅವುಗಳ ವಿಶಿಷ್ಟ ಆಕಾರ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ಸಸ್ಯೋದ್ಯಾನದಲ್ಲಿ ಸುಮಾರು 280ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳಿವೆ. ಅಪರೂಪದ ಪಾಮ್ ಮರಗಳು ಇಲ್ಲಿ ಕಂಡುಬರುತ್ತವೆ. ಕೋಕೋ ಡಿ ಮೆರ್ ಮರವು ವಿಶ್ವದ ಗಮನ ಸೆಳೆದಿರುವ ಅಪರೂಪದ ಸಸ್ಯವಾಗಿದೆ. ಇದರ ಬೀಜವು ವಿಶ್ವದ ಅತ್ಯಂತ ದೊಡ್ಡ ಮತ್ತು ಭಾರವಾದ ಬೀಜವಾಗಿದೆ. ಒಂದು ಬೀಜವು ಸುಮಾರು 30 ಕೆಜಿ ತೂಕ ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ಕೋಕೋ ಡಿ ಮೆರ್ ಸೀಶೆಲ್ಸ್ ದೇಶದ ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ. ಈ ಮರದ ಚಿತ್ರಣ ದೇಶದ ಲಾಂಛನದಲ್ಲಿಯೂ ಸ್ಥಾನ ಪಡೆದಿದೆ. ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಹೆರ್ಮಿನಿ ಈ ಅಪರೂಪದ ಸಸ್ಯದ ಸಸಿ ನೆಟ್ಟರು. ಪರಿಸರ ಸಂರಕ್ಷಣೆ ಕುರಿತ ಬದ್ಧತೆಯ ಸಂಕೇತವಾಗಿ ಈ ಕಾರ್ಯಕ್ರಮ ನಡೆಯಿತು. ಭಾರತ ಮತ್ತು ಸೀಶೆಲ್ಸ್ ನಡುವಿನ ಹಸಿರು ಸಹಭಾಗಿತ್ವಕ್ಕೆ ಇದು ಹೊಸ ಆಯಾಮ ನೀಡಿದೆ. ಸೀಶೆಲ್ಸ್ ದೇಶದ ಆರ್ಥಿಕತೆಯಲ್ಲಿ ಪ್ರವಾಸೋದ್ಯಮ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಕೃತಿ ಸೌಂದರ್ಯವೇ ಈ ದೇಶದ ದೊಡ್ಡ ಆಸ್ತಿ. ಸಮುದ್ರ ತೀರಗಳು ವಿಶ್ವದ ಅತ್ಯಂತ ಸುಂದರ ಪ್ರವಾಸಿ ತಾಣಗಳಾಗಿವೆ. ಇಲ್ಲಿನ ಸಮುದ್ರ ನೀರು ವಿಶ್ವದ ಅತ್ಯಂತ ಸ್ವಚ್ಛ ಸಮುದ್ರ ಪ್ರದೇಶಗಳಲ್ಲಿ ಒಂದಾಗಿದೆ. 30ರಿಂದ 40 ಮೀಟರ್ ಆಳದವರೆಗೂ ಸ್ಪಷ್ಟವಾಗಿ ಕಾಣುವಷ್ಟು ನೀರು ಪಾರದರ್ಶಕವಾಗಿದೆ. ಸಮುದ್ರ ಜೀವ ವೈವಿಧ್ಯತೆಯು ಸೀಶೆಲ್ಸ್ನ ವಿಶೇಷತೆಯಾಗಿದೆ. 900ಕ್ಕೂ ಹೆಚ್ಚು ಅಪರೂಪದ ಸಮುದ್ರ ಜೀವಿಗಳು ಇಲ್ಲಿ ಕಂಡುಬರುತ್ತವೆ. ಬ್ಲೂ ಎಕಾನಮಿ ಅಭಿವೃದ್ಧಿಯಲ್ಲಿ ಸೀಶೆಲ್ಸ್ ಪ್ರಮುಖ ದೇಶವಾಗಿದೆ. ಭಾರತವು ಬ್ಲೂ ಎಕಾನಮಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ. ಸಮುದ್ರ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಕುರಿತು ಉಭಯ ರಾಷ್ಟ್ರಗಳು ಸಹಕಾರ ವಿಸ್ತರಿಸುತ್ತಿವೆ. ಹವಾಮಾನ ಬದಲಾವಣೆ ವಿರುದ್ಧ ಜಂಟಿಯಾಗಿ ಕಾರ್ಯನಿರ್ವಹಿಸುವ ನಿರ್ಧಾರ ಕೈಗೊಂಡಿವೆ. ಭಾರತದ ಮಹಾಸಾಗರ ದೃಷ್ಟಿಕೋನದಲ್ಲಿ ಸೀಶೆಲ್ಸ್ ಪ್ರಮುಖ ಪಾಲುದಾರ ರಾಷ್ಟ್ರವಾಗಿದೆ. ಈ ವರ್ಷ ಭಾರತ ಮತ್ತು ಸೀಶೆಲ್ಸ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳಿಗೆ 50 ವರ್ಷಗಳು ಪೂರ್ಣಗೊಂಡಿವೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ. 11 ವರ್ಷಗಳ ಬಳಿಕ ಪ್ರಧಾನಿ ಮೋದಿ ಸೀಶೆಲ್ಸ್ಗೆ ಭೇಟಿ ನೀಡುತ್ತಿರುವುದು ವಿಶೇಷವಾಗಿದೆ. ಭಾರತ ಮತ್ತು ಸೀಶೆಲ್ಸ್ ನಡುವೆ ಸಮುದ್ರ ಭದ್ರತೆ ಕ್ಷೇತ್ರದಲ್ಲಿ ಉತ್ತಮ ಸಹಕಾರವಿದೆ. ರಕ್ಷಣಾ, ವ್ಯಾಪಾರ ಹಾಗೂ ಅಭಿವೃದ್ಧಿ ಯೋಜನೆಗಳಲ್ಲಿಯೂ ಉಭಯ ರಾಷ್ಟ್ರಗಳು ಕೈಜೋಡಿಸಿವೆ. ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿಯೂ ಜಾಗತಿಕ ಮಟ್ಟದಲ್ಲಿ ಒಗ್ಗಟ್ಟಿನ ಸಂದೇಶ ರವಾನಿಸುತ್ತಿವೆ. ಸಸ್ಯೋದ್ಯಾನದ ಸಿಬ್ಬಂದಿಯೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದರು. ಅಲ್ಲಿನ ಸಸ್ಯ ಮತ್ತು ಜೀವಿಗಳ ಬಗ್ಗೆ ಮಾಹಿತಿ ಪಡೆದರು. ಜೀವವೈವಿಧ್ಯದ ಮಹತ್ವವನ್ನು ತಿಳಿದುಕೊಂಡರು. ಅಪರೂಪ ಸಸ್ಯಗಳ ಸಂರಕ್ಷಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರವಾಸೋದ್ಯಮ ಮತ್ತು ಪರಿಸರದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಸೀಶೆಲ್ಸ್ ಮಾದರಿಯನ್ನು ಪ್ರಶಂಸಿಸಿದರು. ಭಾರತದಲ್ಲಿಯೂ ಇಂತಹ ಸಂರಕ್ಷಣಾ ಕ್ರಮಗಳಿಗೆ ಒತ್ತು ನೀಡಲಾಗುತ್ತಿದೆ. ವೃಕ್ಷಾರೋಪಣೆಯ ಮೂಲಕ ಪರಿಸರ ಉಳಿಸುವ ಸಂದೇಶ ನೀಡಲಾಗಿದೆ. ಪ್ರಧಾನಿ ಮೋದಿಯವರ ಪ್ರಕೃತಿ ಪ್ರೀತಿಯನ್ನು ಈ ಭೇಟಿ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಪ್ರಕೃತಿ ಮತ್ತು ಅಭಿವೃದ್ಧಿ ಎರಡನ್ನೂ ಸಮಾನವಾಗಿ ಕಾಪಾಡುವ ನಿಲುವು ಭಾರತದ್ದಾಗಿದೆ. ಸುಸ್ಥಿರ ಅಭಿವೃದ್ಧಿಯೇ ಭವಿಷ್ಯದ ಮಾರ್ಗ ಎಂಬ ಸಂದೇಶವನ್ನು ಪ್ರಧಾನಿ ನೀಡಿದ್ದಾರೆ. ಸೀಶೆಲ್ಸ್ ಪ್ರವಾಸವು ಭಾರತಕ್ಕೆ ರಾಜತಾಂತ್ರಿಕವಾಗಿಯೂ ಮಹತ್ವದ್ದಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಪಾತ್ರ ಮತ್ತಷ್ಟು ಬಲಗೊಳ್ಳಲಿದೆ. ಸಮುದ್ರ ಭದ್ರತೆ, ಬ್ಲೂ ಎಕಾನಮಿ ಹಾಗೂ ಹವಾಮಾನ ಬದಲಾವಣೆ ವಿಷಯಗಳಲ್ಲಿ ಸಹಕಾರ ವೃದ್ಧಿಯಾಗಲಿದೆ. ಉಭಯ ರಾಷ್ಟ್ರಗಳ ಸ್ನೇಹ ಸಂಬಂಧಗಳಿಗೆ ಈ ಭೇಟಿ ಹೊಸ ಚೈತನ್ಯ ತುಂಬಲಿದೆ. ವರದಿ ರಾಜೇಶ್ವರಿ ಟಿಬಿ.